ಪ್ರಪಂಚ ಶಕ್ತಿ ಹೋದ ಕ್ಲಾಸಲ್ಲಿ ನಿಮಗೆ ಅದರ ಬಗ್ಗೆ ಹೇಳಿದೆ. ಈ ಪ್ರಪಂಚ ಶಕ್ತಿ ಹಾಗೆ ಅಂತನ್ನೋದು ಪ್ರಪಂಚವನ್ನ ಕಾಪಾಡುವ ಶಕ್ತಿ. ಪ್ರಪಂಚದಲ್ಲಿ ಏನಿದೆ? ಜೀವ ಅಜೀವ ವಸ್ತುಗಳು ಇದೆ. ಜೀವ ವಸ್ತುಗಳು ಸಣ್ಣ ಕ್ರಿಮಿಕೀಟದಿಂದ ಹಿಡಿದು ಮನುಷ್ಯನ ತನಕ ಪ್ರತಿಯೊಂದು ಜೀವ ವಸ್ತುವಿಗೂ ಈ ಪ್ರಪಂಚ ಶಕ್ತಿ ತುಂಬ ತುಂಬ ಬೇಕು, ತುಂಬ ಅವಶ್ಯಕರ. ಪ್ರಪಂಚ ಶಕ್ತಿ ಇದ್ದರೆ ಮಾತ್ರ ಮನಸ್ಸು, ದೇಹದಲ್ಲಿರುವ ಅಂಗಗಳು ಸರಿ ಪ್ರಮಾಣದಲ್ಲಿ ಕೆಲಸವನ್ನ ಮಾಡುತ್ತೆ, ಇಲ್ಲಾಂದ್ರೆ ಮಾಡೋದಿಲ್ಲ. ಮನಸ್ಸು ಮತ್ತೆ ದೇಹ. ಪ್ರಪಂಚ ಶಕ್ತಿಯ ಕೊರತೆ ಇದ್ದರೆ ಮಾನಸಿಕ ಒತ್ತಡ ಅಥವಾ ದೈಹಿಕ ಒತ್ತಡ ಬಂದುಬಿಡುತ್ತೆ. ಮನಸ್ಸೇ ಪ್ರತಿಯೊಂದರ ಮೂಲ. ಪ್ರಪಂಚ ಶಕ್ತಿ ಇಲ್ಲ ಅಂದರೆ ಮನಸ್ಸು ತನ್ನ ಚಟುವಟಿಕೆಯನ್ನ ಸರಿಯಾಗಿ ನಡೆಸೋದಿಲ್ಲ. ನೀವು ನೋಡಿರ್ಬೋದು, ಆಸ್ಪತ್ರೆಯಲ್ಲಿ ಮಲಗಿರ್ತಾರೆ, ಮೂಗಲ್ಲಿ ಟ್ಯೂಬ್ ಹಾಕಿರ್ತಾರೆ, ಆಕ್ಸಿಜನ್. ಮನುಷ್ಯನಿಗೆ ಆಕ್ಸಿಜನ್ ಬೇಕು, ಇದ್ರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ. ಬರೀ ಆಕ್ಸಿಜನ್ ಇಂದ ನಮ್ಮ ಚೈತನ್ಯವನ್ನು ಉಕ್ಸಕ್ಕೆ ಸಾಧ್ಯವಿಲ್ಲ. ಸುಮ್ಮನೆ ಹಿಂಗೆ ಮಲಗಿರ್ತಾರೆ, ಗಾಳಿ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ, ನೋ ಆಕ್ಷನ್. ಅದೇ ಈಗ ನಿಮ್ಮನ್ನು ನೋಡಿ, ನನ್ನ ನೋಡಿ, ಚೈತನ್ಯ ತುಂಬಿ ತುಳುಕ್ತಾ ಇರುತ್ತೆ. ಕಾರಣ ಪ್ರಪಂಚ ಶಕ್ತಿ. ಬರೀ ಆಮ್ಲಜನಕ ಇದ್ದರೆ ಮಾತ್ರ ಮನುಷ್ಯ ತನ್ನ ಕೆಲಸವನ್ನು ಮಾಡಕ್ಕೆ ಸಾಧ್ಯವಿಲ್ಲ. ಪ್ರಪಂಚ ಶಕ್ತಿ, ಪ್ರಾಣಶಕ್ತಿ, ಪಂಚಭೂತ. ಪಂಚಭೂತ ಯಾವುದು? ನೀರು, ಗಾಳಿ, ಆಕಾಶ, ಬೆಂಕಿ, ಭೂಮಿ. ನಮ್ಮ ದೇಹವೇ ಪಂಚಭೂತದಿಂದ ಆಗಿದೆ. ಹೊರಲೋಕದಲ್ಲಿರುವ ಪಂಚಭೂತಗಳು, ನಮ್ಮ ದೇಹದಲ್ಲಿರುವ ಪಂಚಭೂತಗಳು ಬ್ಯಾಲೆನ್ಸ್ ಆಗಬೇಕು. ಅದು ಬ್ಯಾಲೆನ್ಸ್ ಆಗದೇ ಇದ್ರೂ ಕೂಡ ಮಾನಸಿಕ ಒತ್ತಡ, ದೈಹಿಕ ಒತ್ತಡ ಬಂದ್ಬಿಡುತ್ತೆ. ಈ ಮೂರು ವಿಚಾರಗಳು, ಆಮ್ಲಜನಕ, ಪ್ರಪಂಚ ಶಕ್ತಿ, ಪಂಚಭೂತಗಳು, ಮೂರು ದೇಹಕ್ಕೆ ಹೋದರೆ ಮಾತ್ರ ಮನಸ್ಸು ಸರಿಯಾಗಿ ಕೆಲಸ ಮಾಡುತ್ತೆ, ಇಲ್ಲದ್ರೆ ಮಾಡಲ್ಲ. ಇದನ್ನು ಹೇಗೆ ಪಡಿಬೋದು? ಈಗ ನಾನು ಪಂಚಭೂತಗಳ ಬಗ್ಗೆ ಹೇಳೋದಿಲ್ಲ, ಕಾಸ್ಮಿಕ್ ಎನರ್ಜಿ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಸರಿಯಾಗಿ ನೀವು ಸೇವನೆ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಮಾನಸಿಕ ಒತ್ತಡ ನಿಮ್ಮನ್ನು ಬಿಟ್ಟು ಹೋಗುತ್ತೆ.